ನಮಸ್ಕಾರ, ಶುಭೋದಯ, ಶುಭ ಮುಂಜಾನೆ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರಿಗೆ ನಿಮ್ಮೆಲ್ಲರಿಗೂ ಇವತ್ತಿನ ವಿದ್ಯುತ್ ಶಕ್ತಿ ಪಾಠಕ್ಕೆ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್. ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತಿನ ಕ್ಲಾಸ್ ಅನ್ನ ನಾವು ಆರಂಭಿಸೋಣ. ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಅರ್ತ್ಕೊಳ್ಳೋದು ತಿಳ್ಕೊಳ್ಳೋದ್ರ ಮೂಲಕ. ಸೊ ನಿಮ್ಮೆಲ್ಲರಿಗೂ ಇವತ್ತಿನ ಕ್ಲಾಸ್ಗೆ ಆತ್ಮೀಯವಾದಂತಹ ಸ್ವಾಗತ. ವಿದ್ಯುತ್ ಶಕ್ತಿ. ಸೊ ಹೋದ್ ಕ್ಲಾಸ್ ನಲ್ಲಿ ಎಲ್ಲಿವರೆಗೂ ನಾವಿದ್ವಿ? ವಿಭಾಂತರದ ಬಗ್ಗೆ ಮಾತಾಡಿದ್ವಿ, ಮತ್ತೆ ಸರ್ಕ್ಯೂಟ್ ಬೋರ್ಡ್ ಅನ್ನ ಹೇಗೆ ಕನ್ಸ್ಟ್ರಕ್ಟ್ ಮಾಡೋದು ಅಂತ ಸಿಮ್ಯುಲೇಷನ್ ಮೂಲಕ ನೋಡಿದ್ವಿ. ಸೊ ಇವತ್ತಿನ ಕ್ಲಾಸ್ ನಲ್ಲಿ ಗ್ರಾಫ್ ಅನ್ನ ಹೇಗೆ ಹಾಕಬಹುದು ಅನ್ನೋದನ್ನು ಕೂಡ ಸಿಮ್ಯುಲೇಷನ್ ಅಲ್ಲಿ ತಿಳ್ಕೊಳ್ಳೋಣವಂತೆ. ಸೊ ಗ್ರಾಫ್ಗೂ ವಿದ್ಯುತ್ ಶಕ್ತಿಗೂ ಏನ್ ಮೇಡಮ್ ಸಂಬಂಧ, ಅದು ಇವತ್ತಿನ ಕ್ಲಾಸ್ ನಲ್ಲಿ ತಿಳ್ಕೊಂತ ಹೋಗೋಣ. ಸೊ ಈಗ ಮೊದಲನೇದಾಗಿ ಒಂದು ವಾಹಕಗಳ ತುದಿಗಳ ನಡುವೆ ಇರುವಂತಹ ವಿಭಾಂತರಕ್ಕೂ ಮತ್ತೆ ಅದೇ ವಾಹಕದ ಮೂಲಕ ಉಂಟಾಗುವಂತ ವಿದ್ಯುತ್ ಪ್ರವಾಹಕ್ಕೂ ಇರುವಂತಹ ಸಂಬಂಧ ಅಥವಾ ನಿಯಮ ತಿಳ್ಕೊಂತ ಹೋಗೋಣ. ಒಂದು ರೂಲ್ ಅನ್ನ ನಾವು ತಿಳ್ಕೊಂತ ನೋಡೋಣ. ನೋಡಿ, ಒಂದು ವಾಹಕದ ತುದಿಗಳ ನಡುವೆ ಇರುವ ವಿಭಾಂತರಕ್ಕೂ ವಿಭಾಂತರ ಅಥವಾ ವಿಭವಾಂತರಕ್ಕೂ ಮತ್ತು ಆ ವಾಹಕದ ಮೂಲಕ ಉಂಟಾಗುವ ವಿದ್ಯುತ್ ಪ್ರವಾಹಕ್ಕೂ ಗೊತ್ತಾಯ್ತಾ? ವಿಭವಾಂತರ ಮತ್ತು ವಿದ್ಯುತ್ ಪ್ರವಾಹಕ್ಕೂ ಇರುವಂತಹ ಸಂಬಂಧವನ್ನ ತಿಳಿಸುವಂತಹ ನಿಯಮಕ್ಕೆ ನಾವು ಓಮ್ನ ನಿಯಮ ಅಂತ ಕರಿತೀವಿ. ಓಮ್ ಅಂತ ಹೇಳಿದ್ರೆ ಏನು? ಪಿಕ್ಚರ್ ಹೆಸರಾ? ಇಲ್ಲ. ಓಮ್ ಅಂತ ಹೇಳಿದ್ರೆ ಅದೊಂದು ನಿಯಮವನ್ನ ತಿಳಿಸುತ್ತೆ. ಸೊ ಈ ಓಮ್ ಅಂತ ಹೇಳಿದ್ರೆ ಏನು, ಅದರ ನಿಯಮವಂದ್ರೆ ಏನು ಅಂತ ಇವತ್ತಿನ ಕ್ಲಾಸ್ ನಲ್ಲಿ ತಿಳ್ಕೊಂತ ಹೋಗೋಣ. ಈಗ ಓಮ್ನ ನಿಯಮದ ಪ್ರಕಾರ ಸ್ಥಿರವಾದ ತಾಪಮಾನದಲ್ಲಿ ಒಂದು ವಾಹಕದ ತುದಿಗಳ ನಡುವೆ ಇರುವ ವಿಭವಾಂತರವು ಅದರ ಮೂಲಕ ಹರಿಯುತ್ತಿರುವಂತಹ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿ ಇರುತ್ತೆ ಅನ್ನೋದು ಓಮ್ನ ನಿಯಮವಾಗಿರುತ್ತೆ. ಸೊ ಅದನ್ನ ನಾನು ನಿಮ್ಗೆ ಬರೆದು ತೋರಿಸ್ತೀನಿ, ಪ್ಲೀಸ್ ನೋಟ್ ಮಾಡ್ಕೊಳ್ಳಿ. ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್, ಎಕ್ಸಾಮ್ ದೃಷ್ಟಿಯಿಂದ, ಕಲಿಕೆಯ ದೃಷ್ಟಿಯಿಂದ ಕೂಡ ಹೌದು. ನೋಟ್ ಮಾಡ್ಕೊಳ್ಳಿ. ಸ್ಥಿರವಾದ ತಾಪಮಾನದಲ್ಲಿ ಸ್ಥಿರವಾದ ತಾಪಮಾನದಲ್ಲಿ ಒಂದು ವಾಹಕದ ತುದಿಗಳ ನಡುವೆ ಒಂದು ವಾಹಕದ ತುದಿಗಳ ನಡುವೆ ಇರುವ ವಿಭವಾಂತರವು ಅದರ ಮೂಲಕ ಹರಿಯುತ್ತಿರುವ ವಿದ್ಯುತ್ ಪ್ರವಾಹ ಕ್ಷಮೆ ಇರ್ಲಿ, ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿ ಇರುತ್ತದೆ. ಅರ್ಥ ಆಯ್ತಾ? ಸೊ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಪ್ಲೀಸ್ ನೋಟ್ ಡೌನ್. ಈ ಪಾಯಿಂಟ್ ಅನ್ನ ನೋಟ್ ಮಾಡ್ಕೊಳ್ಳಿ.
ಸ್ಥಿರವಾದ ತಾಪಮಾನದಲ್ಲಿ ಒಂದು ವಾಹಕದ ತುದಿಗಳ ನಡುವೆ ಇರುವ ವಿಭಾವಾಂತರವು ಅದರ ಮೂಲಕ ಹರಿಯುತ್ತಿರುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿ ಇರುತ್ತೆ. ಇದನ್ನ ನಾವು ಓಮ್ ಲಾ ಅಥವಾ ಓಮ್ನ ನಿಯಮ ಅಂತ ಕರಿತೀವಿ. ಏನಂತ ಕರಿತೀವಿ ಇದನ್ನ? ಓಮ್ನ ನಿಯಮ ಅಂತ ಕರಿತೀವಿ. ಕಡ್ಡಾಯವಾಗಿ ನಿಮ್ಗೆ ಪರೀಕ್ಷೆಯಲ್ಲಿ ಕೇಳಬಹುದಾದಂತಹ ಪ್ರಶ್ನೆ ಇದು. ಐದರ್ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ ಅಲ್ಲಿ ಕೇಳ್ತಾರೆ ಅಥವಾ ಡಿಸ್ಕ್ರಿಪ್ಟಿವ್ ಕ್ವೆಶ್ಚನ್ ಅಲ್ಲಿ ಇದನ್ನ ಕೇಳ್ತಾರೆ. ನೋಟ್ ಮಾಡ್ಕೊಂಡ್ರಾ? ಸ್ಥಿರವಾದ ತಾಪಮಾನದಲ್ಲಿ ಒಂದು ವಾಹಕದ ತುದಿಗಳ ನಡುವೆ ಇರುವ ವಿಭಾವಾಂತರವು ಅದರ ಮೂಲಕ ಹರಿಯುತ್ತಿರುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿ ಇರುತ್ತದೆ. ಇದನ್ನ ನಾವು ಓಮ್ನ ನಿಯಮ ಅಂತ ಕರಿತೀವಿ. ಯಾವ್ದ್ರ ನಿಯಮ? ಓಮ್ನ ನಿಯಮ ಅಂತ ಕರಿತೀವಿ. ಪ್ಲೀಸ್ ನೋಟ್ ಡೌನ್ ದ ಪಾಯಿಂಟ್. ನೋಟ್ ಮಾಡ್ಕೊಂಡ್ರ? ಅಳಿಸಬಹುದಾ ಇದನ್ನ? ಈಗ ಒಂದು ವಾಹಕ ಎ ಬಿ ಅಂತ ಪರಿಗಣಿಸಿ. ಅದನ್ನ ಎ ಬಿ ಅನ್ನ ಪರಿಗಣಿಸಿ. ಈ ವಾಹಕದ ತುದಿಗಳ ನಡುವೆ ಇರುವಂತಹ ವಿಭಾವಾಂತರ ವಿ ಮತ್ತು ಅದರ ಮೂಲಕ ಹರಿಯುತ್ತಿರುವಂತಹ ವಿದ್ಯುತ್ ಪ್ರವಾಹ ಐ ಈ ರೀತಿಯಾಗಿ ಇರ್ಲಿ. ಈಗ ಓಮ್ನ ನಿಯಮದ ಪ್ರಕಾರ ವಿಭಾವಾಂತರ ವಿದ್ಯುತ್ ಪ್ರವಾಹ ಇನ್ಫಿನಿಟಿ ಆದಂತಹ ರೂಪದಲ್ಲಿ ಇರುತ್ತೆ. ಅಂದ್ರೆ ಈ ರೀತಿಯಾಗಿ ಇರುತ್ತೆ. ನಾವ್ ಈ ರೀತಿಯಾಗಿ ಅದನ್ನ ಬರಿಬಹುದು. ಆಯ್ತಾ? ಇದು ಐ. ಈಗ ವಿಭಾವಾಂತರ ಇಸ್ ಈಕ್ವಲ್ ಟು ಆರ್ ಐ ಅಂತ ಸಹ ನಾನು ಬರಿಬಹುದು ಅಲ್ವಾ? ಈಗ ಇಲ್ಲಿ ಆರ್ ಅನ್ನೋದು ಒಂದು ಸ್ಥಿರಾಂಕವಾಗಿದ್ದು ಅದನ್ನ ವಾಹಕದ ರೋಧ ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಇದನ್ನ ಏನಂತ ಕರಿತೀವಿ? ಈ ಒಂದು ಆರ್ ಅನ್ನ ವಾಹಕದ ರೋಧ ಅಂತ ಇದನ್ನ ನಾವು ಕರಿತೀವಿ. ರೋಧ ಅಲ್ಲ, ರೋಧ ಅಂತ ಕರಿತೀವಿ. ಇದು ಸ್ಥಿರಾಂಕವಾಗಿರುತ್ತೆ, ಫಿಕ್ಸ್ಡ್ ಆಗಿರುತ್ತೆ, ಸ್ಥಿರಾಂಕವಾಗಿ ಇರುತ್ತೆ. ಯಾವುದು? ಈ ಆರ್ ಅನ್ನುವಂಥದ್ದು. ಈಗ ಈ ಸ್ಥಿರಾಂಕವನ್ನ ನಾವು ಕಂಡುಹಿಡಿತೀವಿ ಅಂದ್ರೆ ಆರ್ ಬಂದು ಈ ಐ ಇಲ್ಲಿ ಹೋಗುತ್ತೆ. ಆರ್ ಇಸ್ ಈಕ್ವಲ್ ಟು ವಿ ಡಿವೈಡೆಡ್ ಬೈ ಐ ಈ ರೀತಿಯಾಗಿ ನಾವು ನೋಡ್ತೇವೆ. ಓಕೆ, ಸೊ ಇದನ್ನ ಒಂದು ಡಯಾಗ್ರಾಮ್ ರೀತಿಯಲ್ಲಿ ನಿಮ್ಗೆ ಹೇಳೋದಾದ್ರೆ ಎ ಮತ್ತು ಬಿ ಈ ಒಂದು ಲೈನ್ ಅಲ್ಲಿ ಈ ಭಾಗದಲ್ಲಿ ನಾವು ಏನನ್ನ ಕಾಣ್ತೀವಿ? ವಿದ್ಯುತ್ ಪ್ರವಾಹವನ್ನ ಕಾಣ್ತಾ ಹೋಗ್ತೀವಿ, ಐ ಅನ್ನ ಕಾಣ್ತೀವಿ. ಮತ್ತೆ ಇಲ್ಲಿ ಒಂದು ಸರ್ಕ್ಯೂಟ್ ಅನ್ನೋದು ಈ ರೀತಿಯಾಗಿ ಇರುತ್ತೆ. ಇದಕ್ಕೆ ಏನಂತ ಇದೆ? ಓಮ್ನ ಲಾ ಏನಿದೆ? ಓಮ್ನ ನಿಯಮ ಏನಂತ ಇದೆ? ಸ್ಥಿರವಾದಂತಹ ತಾಪಮಾನದಲ್ಲಿ ಒಂದು ವಾಹಕದ ತುದಿಗಳ ನಡುವೆ ಇರುವಂತಹ ವಿಭವಾಂತರ ಮತ್ತು ಅದರ ಮೂಲಕ ಹರಿಯುತ್ತಿರುವಂತಹ ವಿದ್ಯುತ್ ಪ್ರವಾಹ ಎರಡು ನೇರ ಅನುಪಾತದಲ್ಲಿ ಇರುತ್ತೆ. ಈ ರೀತಿಯಾಗಿ ನೇರ ಅನುಪಾತದಲ್ಲಿ ಟುವರ್ಡ್ಸ್ ಈಚ್ ಅದರ್ ಇರುತ್ತೆ. ಸೊ ಈ ಕಡೆ ಒಂದಿಂಟು ಈ ಕಡೆ ಒಂದು ಇಂಟು ಈ ರೀತಿಯಾಗಿ ನೇರ ಅನುಪಾತದಲ್ಲಿ ಅದು ಇರುತ್ತೆ. ಈಗ ನಾನು ರೋಧ ಅಂತ ಹೇಳಿದ್ರೆ ಏನು ಅಂತ ಹೇಳಿದೆ. ಇನ್ನೊಂದ್ ಸ್ವಲ್ಪ ಈ ರೋಧದ ಬಗ್ಗೆ ಡಿಸ್ಕ್ರಿಪ್ಟಿವ್ ಆಗಿ ಹೇಳೋದಂತ ಹೇಳಿದ್ರೆ, ಇದನ್ನ ನಾವು ವಿದ್ಯುತ್ ರೋಧ ಅಥವಾ ವಾಹಕ ರೋಧ ಅಂತ ಸಹ ಕರಿತೀವಿ. ಇದಕ್ಕೆ ಇನ್ನೊಂದು ಹೆಸರಿದೆ, ವಿದ್ಯುತ್ ರೋಧ ಅಥವಾ ವಾಹಕದ ರೋಧ ಅಂತ ಸಹ ಕರಿತೀವಿ. ಈಗ ಎಲ್ಲಾ ವಾಹಕಗಳು ತಮ್ಮ ಮೂಲಕ ವಿದ್ಯುತ್ ಪ್ರವಹಿಸುವುದು ವಿರೋಧಿಸುತ್ತೆ ಅಲ್ವಾ? ತನ್ನ ಮೂಲಕ ವಿದ್ಯುತ್ ಪ್ರವಾಹಿಸುವುದಕ್ಕೆ ವಾಹಕವು ತೋರುವಂತಹ ವಿರೋಧಕ್ಕೆ ವಾಹಕದ ರೋಧ ಅಂತ ಕರಿತೀವಿ. ಒಂದು ಕಂಡಕ್ಟರ್ ತೋರಿಸುವಂತಹ ವಿರೋಧಕ್ಕೆ ವಾಹಕದ ರೋಧ ಅಂತ ಕರಿತೀವಿ. ರೋಧದ ಅಂತಾರಾಷ್ಟ್ರೀಯ ಏಕಮಾನ ಓಮ್ ಆಗಿರುತ್ತೆ. ಓಮ್ ಆಗಿರುತ್ತೆ. ಇದನ್ನ ಸಿಂಬಲ್ ರೀತಿಯಲ್ಲಿ ತೋರ್ಸೋದಾದ್ರೆ ನಾವು ಈ ರೀತಿಯಾಗಿ ತೋರಿಸ್ತೀವಿ. ಈ ರೀತಿಯಾಗಿ ತೋರಿಸ್ತೀವಿ ಸಿಂಬಲ್ ಅಲ್ಲಿ. ಅರ್ಥ ಆಯ್ತಾ? ಈಗ
ಓಂ ರೋಧ ಅಂದರೆ ಎಷ್ಟು ಅಂತ ನೋಡೋದಾದ್ರೆ, ಒಂದು ವಾಹಕದ ತುದಿಗಳ ನಡುವೆ ವಿದ್ಯುತ್ ಪ್ರವಾಹ ಹಾಗೂ ವಿಭವಾಂತರ ಇದ್ದಾಗ ಆ ವಾಹಕದ ಮೂಲಕ IA ವಿದ್ಯುತ್ ಪ್ರವಾಹ ಉಂಟಾಗುವಾಗ ಆ ವಾಹಕದ ರೋಧ 1 ಓಂ ಆಗಿರುತ್ತೆ. ಓಕೆ, ಇದನ್ನ ನಾವು ಈ ರೀತಿಯಾಗಿ ಬರೆದು ತೋರಿಸಬಹುದು. 1 ಓಂ ಇಸ್ ಈಕ್ವಲ್ ಟು 1 V ಡಿವೈಡೆಡ್ ಬೈ 1 A, ಅಥವಾ 1 ಓಂ ಇಸ್ ಈಕ್ವಲ್ ಟು, ಇದನ್ನ ನಾನು ಮೇಲ್ ಕಳಿಸಿದಾಗ ಏನಾಗುತ್ತೆ, 1 V A ಟು ದ ಪವರ್ ಆಫ್ -1. ಇದು ಮೇಲ್ ಹೋದಾಗ ಈ ರೀತಿಯಾಗಿ ಬರುತ್ತೆ. ಸೊ ಈ ಒಂದು ಫಾರ್ಮುಲಾವನ್ನ ಕೂಡ ನೀವು ನೆನಪಲ್ಲಿ ಇಟ್ಕೊಳ್ಬೇಕಾಗತ್ತೆ. ಸೊ ಇದು ಓಂ ರೋಧ ಅಂದ್ರೆ ಅದು ಎಷ್ಟಿದೆ ಅನ್ನೋದನ್ನ ನಮ್ಗೆ ತೋರಿಸ್ಕೊಡುತ್ತೆ. ಓಕೆ, ಈಗ ಒಂದಿಷ್ಟು ಪ್ರಾಬ್ಲಮ್ಸ್ ಅಂದ್ರೆ ನೇರ ಪ್ರಾಬ್ಲಮ್ ಅನ್ನೋದಕ್ಕಿಂತ ನಾವು ಅದನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಅದು ನಿಮ್ಮ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ ಇಂದ ಆಗಿರಬಹುದು, ಅಥವಾ ನಿಮ್ಮ ಟೆಕ್ಸ್ಟ್ ಬುಕ್ ಅನ್ನ ರೆಫರ್ ಮಾಡಿ ನಾನು ಡ್ರಾಫ್ಟ್ ಮಾಡಿದ್ದೀನಿ ಈ ಪ್ರಾಬ್ಲಮ್ಸ್ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಅದನ್ನ ನಾನೀಗ ನಿಮ್ಗೆ ತೋರಿಸ್ತೇನೆ. ಸೊ ಎಲ್ಲಾರ್ಗು ನನ್ನ ಸ್ಕ್ರೀನ್ ಕಾಣಿಸ್ತಾ ಇದೆ ಅಂತ ಭಾವಿಸ್ತೀನಿ. ವಿದ್ಯುತ್ ಶಕ್ತಿ ಈ ಒಂದು ಪಾಠದಲ್ಲಿ ಈ ಒಂದು ಪ್ರಾಬ್ಲಮ್ ಫಸ್ಟ್ ಒನ್ ನೋಡೋಣ. ಸೊ ಕಾಣ್ತಾ ಇದೆಯಾ ಎಲ್ಲಾರ್ಗೂ? ನಾನು ಓದಿ ನೋಡ್ತೀನಿ ನೋಡಿ. ಗೌರಿಯು ವಿಭಾವಾಂತರದೊಂದಿಗೆ ವಿದ್ಯುತ್ ಪ್ರವಾಹ ಹೇಗೆ ಬದಲಾಗುತ್ತದೆ ಎಂದು ಅಧ್ಯಯನ ಮಾಡುವುದಕ್ಕಾಗಿ ಮಾಡಿದ ಪ್ರಯೋಗದಲ್ಲಿ ದೊರಕಿದ ಮಾಹಿತಿಗಳನ್ನ ಈ ಕೆಳಗಿನ ಕೋಷ್ಟಕದಲ್ಲಿ ದಾಖಲಿಸಿದ್ದಾಳೆ. ಆದರೆ ಅವಳು ಕೋಷ್ಟಕದಲ್ಲಿ ಕೆಲವು ಜಾಗಗಳನ್ನ ಖಾಲಿ ಬಿಟ್ಟಿದ್ದಾಳೆ. ನಿಯಮದ ಆಧಾರದ ಮೇಲೆ ಖಾಲಿ ಬಿಟ್ಟ ಸ್ಥಳವನ್ನ ತುಂಬಿ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನಾವು ಈ ಖಾಲಿ ಬಿಟ್ಟಂತಹ ಸ್ಥಳವನ್ನ ತುಂಬಬೇಕಾಗತ್ತೆ ಅಕಾರ್ಡಿಂಗ್ ಟು ದ ನಿಯಮದ ಆಧಾರದಿಂದ. ಈಗ ಖಾಲಿ ಬಿಟ್ಟಂತಹ ಸ್ಥಳವನ್ನ ನೋಡಿ. ವಿಭಾವಾಂತರ ಅದನ್ನ ವಿ ಅನ್ನುವಂತಹ ಸಿಂಬಲ್ ನಿಂದ ತೋರಿಸಿದ್ದಾರೆ. ವಿ ಅಂದ್ರೆ ಇಲ್ಲಿ ವೋಲ್ಟ್ ಆಗುತ್ತೆ. ವಿದ್ಯುತ್ ಪ್ರವಾಹ ಐ ಸಿಂಬಲ್ ನಲ್ಲಿ ತೋರಿಸಿದ್ದಾರೆ, ಅದು ಆಂಪಿಯರ್ ಇಂದ ನಾವು ಅಳಿತೀವಿ ಅನ್ನೋದು ನಮ್ಗೆ ಗೊತ್ತಿದೆ. ಓಂನ ಫಾರ್ಮುಲಾ ಏನು? R ಇಸ್ ಈಕ್ವಲ್ ಟು ವಿ ಡಿವೈಡೆಡ್ ಬೈ ಐ ಅನ್ನೋದು ನಮ್ಗೆ ಗೊತ್ತಿದೆ. ಸೊ ಈಗ ಇಲ್ಲಿ ವಿಭಾವಾಂತರ 8, ಸಿಂಪಲ್ ಮ್ಯಾಥಮೆಟಿಕ್ಸ್ ಇದ್ರಲ್ಲಿ ಇರೋದು, ಗಣಿತ ಇರೋದು 8 ವಿದ್ಯುತ್ ಪ್ರವಾಹ ಎಷ್ಟು ಅಂತ ನಮಗೆ ಗೊತ್ತಿಲ್ಲ. R ಇಸ್ ಈಕ್ವಲ್ ಟು ವಿ ಡಿವೈಡೆಡ್ ಬೈ ಐ ಅಂತ ಇದೆ. ಇದನ್ನ ನೀವು ಹೇಗ್ ನೋಡ್ತೀರಾ? R ಇಸ್ ಈಕ್ವಲ್ ಟು ವಿ ಡಿವೈಡೆಡ್ ಬೈ ಐ ಅಂತ ಇದೆ. ಇಲ್ಲಿ R ನಮ್ಗೆ ಗೊತ್ತಿಲ್ಲ. ಸೊ ಇದು ಬಂದು 2 ಆಗಿರುತ್ತೆ. R ಬಂದು 2 ಆಗಿರುತ್ತೆ. ವಿ ಬಂದ್ ಎಷ್ಟಿದೆ? 8 ಇದೆ ಪ್ರಶ್ನೆಯಲ್ಲಿ. ಐ ಅನ್ನೋದು ಎಷ್ಟು ಅನ್ನೋದು ನಮಗೆ ಗೊತ್ತಿಲ್ಲ. ಇದನ್ನ ಇಂಟರ್ಚೇಂಜ್ ಮಾಡಿದ್ರೆ ಐ ಇಸ್ ಈಕ್ವಲ್ ಟು 8 ಡಿವೈಡೆಡ್ ಬೈ 2 ಆಗುತ್ತೆ. 2 ಒಂದ್ಲಿ ಇಲ್ಲಿ 4 ಆಗುತ್ತೆ. ಸೊ ಗೊತ್ತಾಯ್ತಲ್ಲ ಹೇಗೆ ಅಂತ ಅಂದ್ಬಿಟ್ಟು. ಸೊ ನಾವ್ ಇಲ್ಲಿ ಏನ್ ಮಾಡ್ತೀವಿ, ಈ ಕಾಲಮ್ ನಲ್ಲಿ 4 ಅಂತ ಫಿಲ್ ಮಾಡ್ತೀವಿ. ಹೌದಾ? 4 ಆಗುತ್ತೆ. ಸೊ ಆರ್ ಬಂದು 2 ಆದ್ರೆ ವಿ ಡಿವೈಡೆಡ್ ಬೈ ಐ 4 ಆಗುತ್ತೆ. 8 ಡಿವೈಡೆಡ್ ಬೈ 4 2 ಬರುತ್ತಲ್ವಾ, ಹಾಗೆ. ಸೊ ಇದು ಬಂದು 10, ಇಲ್ಲಿ 5. ಸೊ ವಿ ಡಿವೈಡೆಡ್ ಬೈ ವಿ ಡಿವೈಡೆಡ್ ಬೈ ಐ ಅಂದ್ರೆ ವಿ ಡಿವೈಡೆಡ್ ಬೈ 10 ಡಿವೈಡೆಡ್ ಬೈ 5 ಎಷ್ಟಾಗುತ್ತೆ? 2 ಆಗುತ್ತೆ. ಸೊ ಕ್ಲಿಯರ್ ಆಗಿದ್ಯಾ? ಸೊ ಅದೇ ತರ ಇಲ್ಲಿ 6 ಇದೆ, ಇಲ್ಲಿ 2 ಇದೆ. ಇದನ್ನ ನೀವ್ ಹೆಂಗ್ ಸಾಲ್ವ್ ಮಾಡ್ತೀರಾ? 6 ಇದೆ, 2 ಇದೆ. ಮತ್ತೆ ನೋಡೋಣ ಹೇಗೆ ಅಂತ. ಸೊ ಆರ್ ಬಂದು ಎಷ್ಟಿದೆ? 2 ಇದೆ. ವಿ ಬಂದು ಎಷ್ಟಿದೆ? ನಮಗ್ ಗೊತ್ತಿಲ್ಲ. ಐ ಬಂದು ಎಷ್ಟಿದೆ? 6 ಇದೆ. ಸೊ ಇದನ್ನ ನಾವ್ ಹೇಗ್ ಸಾಲ್ವ್ ಮಾಡ್ತಾ ಹೋಗ್ತೀವಿ? ನ ಈ ಕಡೆ ತರಿಸಿದಾಗ ವಿ ಇಸ್ ಈಕ್ವಲ್ ಟು 6 ಇಂಟು 2 12 ಆಗುತ್ತೆ. ವಿ ಇಸ್ ಈಕ್ವಲ್ ಟು 12 ಆಗುತ್ತೆ. ಈ ರೀತಿಯಾಗಿ ಪ್ರಶ್ನೆಗಳು ನಿಮ್ಗೆ ಎಕ್ಸಾಮ್ ನಲ್ಲಿ ಬರಬಹುದು. ಈ ಕೋಷ್ಟಕನ ಫಿಲ್ ಮಾಡಿ ಅಂತ ಆರಾಮಾಗಿ ಫಾರ್ಮುಲಾನ ಹಾಕೊಂಡು ಫಿಲ್ ಮಾಡಬಹುದು ಅಲ್ವಾ? ಅದೇ ರೀತಿ ಕೊನೆದು 14 ಅಂತ ಮಾತ್ರ ಇದೆ. ಈ 2 ಜಾಗ ಕೂಡ ಖಾಲಿಯಾಗಿದೆ. ಅದನ್ನ ನಾವು ಕಂಡುಹಿಡಿಬೇಕಾಗತ್ತೆ. ಹೇಗ್ ಕಂಡುಹಿಡಿತೀರಾ? ಆರ್ ಇಸ್ ಈಕ್ವಲ್ ಟು ವಿ ಡಿವೈಡೆಡ್ ಬೈ ಐ. ಇಲ್ಲಿ 6 ಏನು ಗೊತ್ತಿಲ್ಲ, ಐ ಕೂಡ ಏನು ಅಂತ ಗೊತ್ತಿಲ್ಲ. ಸೊ ಅವಾಗ ಏನಾಗುತ್ತೆ ನೋಡೋಣ. ಇಲ್ಲಿ ನಮ್ಗೆ ಗೊತ್ತಿರೋದು ಒಂದೇ ವೋಲ್ಟ್ ಬಂದ್ಬಿಟ್ಟು 14 ಇದೆ ಅಂತ ನಮ್ಗೆ ಗೊತ್ತು. 6
ಡಿವೈಡೆಡ್ ಬೈ ಐ ಎಷ್ಟಿದೆ ಅಂತ ನಮಗೆ ಗೊತ್ತಿಲ್ಲ. ಈಗ ಆರ್ ಮತ್ತೆ ಐ ಇವೆರಡೂ ಸೇರಿ 14 ಆಯ್ತು ಅಂತ ಹೇಳಿದಾಗ ಸೊ ನಾವ್ ಹೇಗೆ ಕಂಡುಹಿಡಿತೀವಿ? ಇವೆರಡು ಆರ್ ಇಂಟು ಐ ಇಸ್ ಈಕ್ವಲ್ ಟು 14 ಅಂತ ನಮ್ಗೆ ಗೊತ್ತಾಗಿರುತ್ತೆ. ಆದ್ರಿಂದ ಇದನ್ನ ನಾವು ಆರನ್ನ ಏನ್ ಮಾಡ್ತೀವಿ, 2 ಅಂತ ಮಾಡ್ತೀವಿ, ಐನ 7 ಅಂತ ಮಾಡ್ತೀವಿ, 7 2ಲಿ 14 ಅಂತ ಅನ್ಬಿಟ್ಟು ನಾವು ಹಾಕ್ತಿವಿ. ಸೊ ಆದ್ರಿಂದ ಈ ಒಂದು ಕೋಷ್ಟಕವನ್ನ ಫಿಲ್ ಮಾಡ್ಬೇಕಾದ್ರೆ ನಾವಿಲ್ಲಿ 7 ಇಲ್ಲಿ 2 ಹಾಕ್ತಾ ಬರ್ತೀವಿ. ಯಾಕಂದ್ರೆ ಓಂ ಅನ್ನೋದು ಯಾವಾಗ್ಲೂ ಫಿಕ್ಸೆಡ್ ಆಗಿರುತ್ತೆ ಅಂತ ಹೇಳಿದೆ. ಸೊ ಎಲ್ಲಾ ಕಡೆ 2 2 2 ಕಾಣ್ತಾ ಹೋಗ್ಬೋದು. ಎಲ್ಲಾ ಕಡೆ ಯು ಕ್ಯಾನ್ ಸಿ 2 2 2. ಇಲ್ಲೂ ಕೂಡ 6 5 4 5 6 7 ಒಂದು ಫಿಕ್ಸ್ಡ್ ಆದಂತಹ ಪ್ಯಾಟರ್ನ್ ಅಲ್ಲಿ ಇದು ನೀವು ಕಾಣ್ತಾ ಹೋಗ್ಬೋದು. ಓಕೆ, ಸೊ ಈ ರೀತಿಯಾಗಿ ಇದನ್ನ ತುಂಬಬಹುದು. ಈಗ ನೆಕ್ಸ್ಟ್ ಇನ್ನೊಂದು ಕೋಷ್ಟಕನ ಕೇಳಿದ್ದಾರೆ. ಕೆಳಗಿನ ಕೋಷ್ಟಕವನ್ನ ಗಮನಿಸಿ, ಓಂನ ನಿಯಮ ಅನ್ವಯಿಸಿ ಕೋಷ್ಟಕವನ್ನ ಪೂರ್ಣಗೊಳಿಸಿ. ಈಗ ವಿದ್ಯುತ್ ಪ್ರವಾಹ 2A ಆಗಿದೆ, ವಿಭವಾಂತರ 120V ಆಗಿದೆ, ಮೈನಸ್ ನಲ್ಲಿ ನಾವು ರೋಧವನ್ನ ನೋಡ್ತಾ ಇದ್ದೀವಿ. ಆಯ್ತಾ? ಸೊ ಇದನ್ನ ನಾವು ಹೇಗ್ ಫಿಲ್ ಮಾಡ್ತೀವಿ ಅಂತ ಹೇಳಿದ್ರೆ 120 ಡಿವೈಡೆಡ್ ಬೈ 2 ಅದನ್ನ 60 ಆಗಿ ಮಾಡ್ತೀವಿ. ಈ ಜಾಗವನ್ನ ನಾವು 60 ಅಂತ ತುಂಬ್ತಾ ಹೋಗ್ತೀವಿ. 60 ಅಂತ ತುಂಬ್ತೀವಿ. ಅದೇ ರೀತಿ 1.5A ಇಲ್ಲಿ ರೋಧ 60 ಇದೆ. ಸೊ ಇಲ್ಲಿ ಏನಾಗುತ್ತೆ, 60 ಇಂಟು 1.5A ಮಾಡಿದಾಗ ಇಲ್ಲಿ 90V ಬರ್ತಾ ಹೋಗುತ್ತೆ. ಸೊ ಈ ರೀತಿಯಾಗಿ ನಾವು ತುಂಬ್ತಾ ಹೋಗ್ತೀವಿ. ನಿಮ್ಗೆ ಅರ್ಥ ಆಗ್ತಾ ಇದೆ ಅಂತ ಭಾವಿಸ್ತೀನಿ, ಕನ್ಫ್ಯೂಷನ್ ಇಲ್ಲ ಅಂತ ಭಾವಿಸ್ತೀನಿ. ನಾನು ಏನ್ ಮಾಡಿದೀನಿ ಇಲ್ಲಿ 60 ಇಂಟು 1.5 ಜೊತೆ ನಾನು ಮಲ್ಟಿಪ್ಲೈ ಮಾಡಿದೀನಿ. ಸೊ ಮಲ್ಟಿಪ್ಲೈ ಮಾಡಿದಾಗ ನಂಗೆ ಎಷ್ಟು ಸಿಗುತ್ತೆ, 60ರ 1/2 ಭಾಗ ಅಂತ ಹೇಳಿದ್ರೆ 90 ನನಗೆ ಸಿಗ್ತಾ ಹೋಗುತ್ತೆ. ಸೊ ಅಲ್ಲಿ ನಾನು 90 ಅಂತ ಫಿಲ್ ಮಾಡ್ತೀನಿ. ಸೊ ಕೊನೆಯದಾಗಿ ಇಲ್ಲಿ 60 ಇದೆ, ಇಲ್ಲಿ 60 ಇದೆ. ಸೊ ಇದೆಷ್ಟಾಗುತ್ತೆ, 60 ಡಿವೈಡೆಡ್ ಬೈ 60 1 ಆಗುತ್ತೆ. ಸೊ 1A ಆಗಿ ನಾನು ಫಿಲ್ ಮಾಡ್ತಾ ಹೋಗ್ತೀನಿ. ಈ ರೀತಿಯಾಗಿ ನಾನು ಈ ಕೋಷ್ಟಕಗಳನ್ನ ತುಂಬ್ತಾ ಹೋಗಿದ್ದೀನಿ. ಸೊ ಕ್ಲಿಯರ್ ಆಗಿದ್ಯಾ? ಅದೇ ತರ ಇನ್ನೊಂದು ಪ್ರಶ್ನೆ ಇದೆ, ನೋಡೋಣ. ಒಂದು ವಾಹಕದ ಮೂಲಕ ಹರಿಯುತ್ತಿರುವಂತಹ ವಿದ್ಯುತ್ ಪ್ರವಾಹಕ್ಕೂ ವಾಹಕದ ತುದಿಗಳ ನಡುವೆ ಇರುವ ವಿಭಾವಾಂತರಕ್ಕೂ ಇರುವ ಸಂಬಂಧವನ್ನು ಅಧ್ಯಯನ ಮಾಡುತ್ತಿರುವ ವಿದ್ಯಾರ್ಥಿಯು ತಾನು ಕಂಡುಕೊಂಡ ಮಾಹಿತಿಯನ್ನ ಈ ಕೆಳಗಿನಂತೆ ದಾಖಲಿಸಿದ್ದಾನೆ. ಓಕೆ, ಸೊ ಈ ರೀತಿಯಾಗಿ ದಾಖಲಿಸಿದ್ದಾನೆ. ಇದರಲ್ಲಿ ಕೆಲವೊಂದಿಷ್ಟು ತಪ್ಪಾದಂತಹ ದತ್ತಾಂಶಗಳಿದೆ, ಅಂದ್ರೆ ಗಿವನ್ ಡೇಟಾ ತಪ್ಪಾಗಿದೆ. ಆ ಜೋಡಿ ಯಾವುದು ಅನ್ನೋದನ್ನ ನಾವು ಗುರುತಿಸ್ಬೇಕಾಗತ್ತೆ. ಇಲ್ಲಿ ಏನಾಗಿದೆ, ವೋಲ್ಟ್ ಮತ್ತೆ ಆಂಪೀರ್ ಇದೆ, 0.5 1.0 1.5 2. ಅದೇ ರೀತಿ ಇಲ್ಲಿ 0.05 0.05 0.1 0.15 0.25 ಇದೆ. ಇದರಲ್ಲಿ ಕೆಲವೊಂದು ತಪ್ಪಾಗಿದೆ. ಏನ್ ತಪ್ಪಾಗಿದೆ ಅಂತ ನಾವು ನೋಡೋಣ. ಈಗ ಏನಾಗುತ್ತೆ, ಈ ದತ್ತಾಂಶದ ಕೊನೆಯ ಜೋಡಿ ಏನಿದೆ ಅದರಲ್ಲಿ ತಪ್ಪು ಉಂಟಾಗಿದೆ. ಅರ್ಥ ಆಯ್ತಾ? ಕೊನೆಯ ಒಂದು ಜೊತೆ ದತ್ತಾಂಶವನ್ನ ಬಿಟ್ಟು ಉಳಿದ ಎಲ್ಲಾ ಸಂದರ್ಭಗಳು V ಡಿವೈಡೆಡ್ ಬೈ I ಮೌಲ್ಯ ತಳ 10 ಓಂ ಆಗಿದೆ. ಅರ್ಥ ಆಯ್ತಾ? V ಡಿವೈಡೆಡ್ ಬೈ I ಎಷ್ಟು, 0.5 ಡಿವೈಡೆಡ್ 0.0 0.05 10, 1 ಡಿವೈಡೆಡ್ ಬೈ 0.1 10, 1.5 ಡಿವೈಡೆಡ್ ಬೈ 0.15 10. ಆದ್ರೆ ಇವೆರಡರಲ್ಲಿ ವ್ಯತ್ಯಾಸ ಕಾಣ್ತಾ ಇದೆ. ಆದ್ರೆ ಕೊನೆಯ ಒಂದು ಜೊತೆ ದತ್ತಾಂಶದಲ್ಲಿ V ಡಿವೈಡೆಡ್ ಬೈ ಮೌಲ್ಯ 8 ಓಂ ಆಗಿದೆ. ರೋಧಕದ ತುದಿಗಳ ನಡುವೆ ವಿಭಾವಾಂತರ 2V ಇರುವಾಗ ಆ ವಾಹಕದ ಮೂಲಕ ವಿದ್ಯುತ್ ಪ್ರವಾಹವು 0.25A ಇರಲು ಸಾಧ್ಯನೇ ಇಲ್ಲ. ಸೊ ಇದು ತಪ್ಪಾಗಿದೆ. ಸೊ ಇವೆಲ್ಲವನ್ನ ಡಿವೈಡ್ ಮಾಡಿದಾಗ ನಿಮ್ಗೆ 10 ಬರುತ್ತೆ, ಆದ್ರೆ ಇದನ್ನ ಡಿವೈಡ್ ಮಾಡಿದಾಗ ನಿಮ್ಗೆ 8 ಬರ್ತಾ ಇದೆ. ಇದು ತಪ್ಪಾಗಿದೆ. ಈ ರೀತಿಯಾದಂತಹ ಪ್ರಶ್ನೆಗಳು ನಿಮ್ಗೆ ಪರೀಕ್ಷೆಯಲ್ಲಿ ಬರುತ್ತೆ. ಸೊ ತುಂಬಾ ಆ ಪ್ಯಾಟರ್ನ್ ಏನಿದೆ, ಆಡ್ ಒನ್ ಔಟ್ ಯಾವ್ದಾಗಿರುತ್ತೆ ಅದನ್ನೆಲ್ಲ ಗಮನಿಸೋದು ತುಂಬಾ ಮುಖ್ಯ ಆಗ್ತಾ ಬರುತ್ತೆ. ನೆಕ್ಸ್ಟ್ 3ನೇ ಪ್ರಶ್ನೆ. ಒಬ್ಬ ವಿದ್ಯಾರ್ಥಿಯು ನೈಕ್ರೋಮ್ ತಂತಿಯ ಮೂಲಕ ಬೇರೆ ಬೇರೆ ವಿದ್ಯುತ್ ಪ್ರವಾಹ ಸಂಬಂಧಪಟ್ಟ ವಿಭವಾಂತರವನ್ನ ಅಳೆದಿದ್ದಾನೆ. ಅವನು ಪಡೆದ ಮೌಲ್ಯಗಳನ್ನ ಕೆಳಗಿನ ಕೋಷ್ಟಕದಲ್ಲಿ ನಮ್ಗೆ ಕೊಟ್ಟಿದ್ದಾನೆ.
ಈ ರೀತಿಯಾಗಿದೆ ವಿಭವಾಂತರ ವೋಲ್ಟ್, ವಿದ್ಯುತ್ ಪ್ರವಾಹ ಆಂಪಿಯರ್ 0, 0, 0.4, 0.8, 0.2, 1.3, 1.6, 2.5, 2.4, 6 ಈ ರೀತಿಯಾಗಿ ಇದೆ. ಈ ವಿಭಾವಾಂತರಕ್ಕೆ ವಿರುದ್ಧವಾಗಿ ವಿದ್ಯುತ್ ಪ್ರವಾಹದ ನಕ್ಷೆಯನ್ನ ಅಳಿಬೇಕಾಗತ್ತೆ. ನಕ್ಷೆಯನ್ನ ಅರ್ಥೈಸಿ ಈ ಚಟುವಟಿಕೆಯನ್ನ ನಾವು ಕಂಪ್ಲೀಟ್ ಮಾಡ್ಬೇಕಾಗತ್ತೆ. ಈಗ ನಕ್ಷೆಯನ್ನ ಈ ರೀತಿಯಾಗಿ ನಾವು ಎಳಿಬಹುದು. ಇಲ್ಲಿ 0, 1, 2, 3, 4, 5, 6, 7, 8, 9, 10, 12 ಇದೆ. ಇಲ್ಲೂ ಸಹ ಇದೆ. ಇದನ್ನ ನೀವು ಅವ್ರು ಕೊಟ್ಟಿರುವಂತಹ ದತ್ತಾಂಶದ ಪ್ರಕಾರ ನೀವು ಗ್ರಾಫ್ ಅಲ್ಲಿ ಏನ್ ಮಾಡಬಹುದು, ಒಂದಿರೋ ಜಾಗಕ್ಕೆ 0.1, 0.2, 0.3, 0.4 ಆ ರೀತಿ 0.6 ವರೆಗೂ ಹಾಕೊಂಡು ಹೋಗಿ. ಈ ಜಾಗಕ್ಕೆ 0.4, 0.8, 1.2, 1.6, 2.0 ವರೆಗೂ ಹಾಕೊಂಡು ಹೋಗಿ. ಈಗ ನೀವು ಗ್ರಾಫ್ ಅನ್ನ ಲೈನ್ ಅನ್ನ ಸೆಗ್ಮೆಂಟ್ ಅನ್ನ ನೀವು ಹೇಳಿಬೇಕಾದ್ರೆ ಏನ್ ಮಾಡ್ಬೇಕು, ಸೊ ಕರೆಕ್ಟ್ ಆಗಿ ಆ ದತ್ತಾಂಶ ಈಗ 0ಗೆ 0, ಈಗ ಎಷ್ಟಿದೆ 0.1ಕ್ಕೆ 0.4, ಸೊ 1ಕ್ಕೆ 0.4 ಏನ್ ಇಲ್ಲಿ ಬರುತ್ತೆ ಆ ರೀತಿಯಾಗಿ ಒಂದು ಲೈನ್ ಅನ್ನ ಕರೆಕ್ಟ್ ಆಗಿ ನೀವು ಎಳಿಬೇಕಾಗತ್ತೆ ನಿಮ್ಮ ಗ್ರಾಫ್ ಪುಸ್ತಕದಲ್ಲಿ. ಸೊ ಹೇಗಿರುತ್ತೆ 0.1ಕ್ಕೆ 0.4, 0.2ಕ್ಕೆ ಎಷ್ಟಿದೆ 0.8, 0.3ಕ್ಕೆ 1.2, 0.4ಕ್ಕೆ 1.6, 0.5ಕ್ಕೆ 2.0, 0.6ಕ್ಕೆ 2.4 ಈ ರೀತಿಯಾಗಿ ನೀವು ವಿದ್ಯುತ್ ಪ್ರವಾಹ ಮತ್ತೆ ವಿಭಾವಾಂತರ ಇವೆರಡನ್ನ ನೀವು ತೋರಿಸ್ತಾ ಹೋಗಬಹುದು. ಸೊ ಅದನ್ನ ಇನ್ನೂ ಕ್ರಿಸ್ಪ್ ಆಗಿ ನೀಟಾಗಿ ನಿಮ್ಗೆ ತೋರಿಸೋದಾದ್ರೆ ಈ ರೀತಿಯಾಗಿರುತ್ತೆ. ಇಲ್ಲಿ 0 ಇರುತ್ತೆ. ಈ ಭಾಗವನ್ನ 0.1, 0.2, 0.3, 0.4, 0.5, 0.6 ಈ ರೀತಿಯಾಗಿ ನಾವು ತೋರಿಸಿರ್ಬೇಕಾಗುತ್ತೆ. ಈ ಜಾಗದಲ್ಲಿ 0.4, 0.8, 1.2, 1.6, 2.0 ಈ ರೀತಿಯಾಗಿ ನಾವು ತೋರಿಸ್ಬೇಕಾಗತ್ತೆ. ಈಗ ಇಲ್ಲಿ ಏನ್ ಕೊಟ್ಟಿದ್ದಾರೆ, 0ಗೆ 0 ಇಲ್ಲಿಂದ ಶುರುವಾಗುತ್ತೆ. ನೆಕ್ಸ್ಟ್ 0.1ಕ್ಕೆ 0.4 ಈ ರೀತಿಯಾಗಿ ಇಲ್ಲೊಂದು ಮಾರ್ಕ್ ನ ಮಾಡ್ತಾ ಹೋಗ್ಬೇಕಾಗತ್ತೆ. ನೆಕ್ಸ್ಟ್ 0.2ಕ್ಕೆ 0.8 ಈ ರೀತಿಯಾಗಿ ಮಾರ್ಕ್ ಮಾಡ್ತಾ ಹೋಗ್ಬೇಕಾಗತ್ತೆ. ಹಾಗೆ 0.3ಕ್ಕೆ 1.2 ಈ ರೀತಿಯಾಗಿ ಮಾರ್ಕ್ ಮಾಡ್ಬೇಕಾಗತ್ತೆ. 0.4ಕ್ಕೆ 1.6 ಈ ರೀತಿಯಾಗಿ ಮಾರ್ಕ್ ಮಾಡ್ಬೇಕಾಗತ್ತೆ. ಇನ್ನೊಂದ್ ಸ್ವಲ್ಪ ಉದ್ದ ಹಿಂಗ್ ಹೇಳ್ಕೊಂತೀನಿ. ಪಾಯಿಂಟ್ 5ಕ್ಕೆ 1.6 ಈ ರೀತಿಯಾಗಿ ನಾವು ಹೇಳ್ಕೊಂತಾ ಹೋಗ್ಬೇಕಾಗತ್ತೆ. ಇಲ್ಲಿ ಏನಾಗುತ್ತೆ, ವಿಭಾವಾಂತರ ವಿ, ಅದರ ವಿರುದ್ಧವಾಗಿ ವಿದ್ಯುತ್ ಪ್ರವಾಹ ಐ. ನಕ್ಷೆಯು ಅಕ್ಷಕ್ಕೆ ಓರೆಯಾಗಿರುವ ಮತ್ತು ಮೂಲ ಬಿಂದುವಿನ ಮೂಲಕ ಹೋಗುವ ಸರಳ ರೇಖೆ ಆಗಿದೆ. ಇದೊಂದು ಸ್ಟ್ರೈಟ್ ಲೈನ್ ಆಗಿರುತ್ತೆ. ಇದರಿಂದ ಗೊತ್ತಾಗುವಂತಹ ಅಂಶ ಏನಂದ್ರೆ, ವಾಹಕದ ತುದಿಗಳ ನಡುವೆ ಇರುವ ವಿಭಾಂತರವು ಅದರ ಮೂಲಕ ಹರಿಯುತ್ತಿರುವಂತಹ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿ ಇರುತ್ತೆ. ಸೊ ಓಮ್ ಲಾ ಏನ್ ಹೇಳ್ತಾ ಇದೆ ಇಲ್ಲಿ, ವಾಹಕದ ತುದಿಗಳ ನಡುವೆ ಇರುವ ವಿಭವಾಂತರವು ಅದರ ಮೂಲಕ ಹರಿಯುತ್ತಿರುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿ ಇರುತ್ತೆ. ಇದನ್ನು ಇನ್ನೊಂದು ರೀತಿಯಲ್ಲಿ ಹೇಳೋದಾದರೆ ವಿ ಡಿವೈಡೆಡ್ ಬೈ ಐ. ವಿ ಡಿವೈಡೆಡ್ ಬೈ ಐ ಅನ್ನ ಮೌಲ್ಯ ಯಾವಾಗಲೂ ಸ್ಥಿರವಾಗಿ ಇರುತ್ತೆ, ಅಂದ್ರೆ ಫಿಕ್ಸ್ಡ್ ಆಗಿರುತ್ತೆ. ಈ ಸ್ಥಿರ ಬೆಲೆ ನೈಕ್ರೋಮ್ನ ತಂತಿಯ ರೋಧ ಆಗಿರುತ್ತೆ. ಸೊ ನೈಕ್ರೋಮ್ನ ತಂತಿಯ ರೋಧ ಹೇಗಿರುತ್ತೆ ಫಾರ್ಮುಲಾ ಅಂದ್ರೆ ಇಲ್ಲಿ ಬರ್ತೋಸ್ತೀನಿ, ಆರ್ ಇಸ್ ಈಕ್ವಲ್ ಟು ವಿ ಡಿವೈಡೆಡ್ ಬೈ ಐ ಅಥವಾ 0.4 ವಿ ಡಿವೈಡೆಡ್ ಬೈ 0.1 ಎ.
ಏನಾಗಿರುತ್ತೆ 0.4 ವಿ ಡಿವೈಡೆಡ್ ಬೈ 0.1 ಎ. ಸೊ ಏನಾಗುತ್ತೆ 4 ಓಮ್ ಆಗುತ್ತೆ. ಈ ರೀತಿಯಾಗಿ ನೀವು ಬರಿಬೇಕಾಗ್ತಾ ಬರುತ್ತೆ ಪರೀಕ್ಷೆಯಲ್ಲಿ. ಅರ್ಥ ಆಯ್ತಾ? ಸೊ ಈ ಪ್ರಶ್ನೆ ನಿಮ್ಮೆಲ್ಲರಿಗೂ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇನ್ನೊಂದು ಪ್ರಶ್ನೆಯನ್ನ ನೋಡೋಣ, ಅದು ಕೂಡ ಅಷ್ಟೇ ಇಂಪಾರ್ಟೆಂಟ್. ವಿದ್ಯುತ್ ಮಂಡಲದಲ್ಲಿ ವ್ಯತ್ಯನೀಯ ರೋಧವನ್ನು ಕೊಡುವ ಸಾಧನದ ಹೆಸರು ಹೇಳಿ. ಸೊ ಏನಾಗುತ್ತೆ, ವ್ಯತ್ಯನೀಯ ಅಂದ್ರೆ ಬದಲಾಯಿಸಬಲ್ಲ, ಚೇಂಜ್ ಮಾಡಬಹುದಾದಂಥದ್ದು ಅಂತ. ಈಗ ವಿದ್ಯುತ್ ಮಂಡಲದಲ್ಲಿ ನಿರಂತರವಾಗಿ ಬದಲಾಯಿಸಬಲ್ಲ ರೋಧವನ್ನು ಕೊಡುವ ಸಾಧನಕ್ಕೆ ರಿಯೋಸ್ಟಾಟ್ ಅಂತ ಕರೀತಾರೆ. ಏನಂತ ಕರೀತಾರೆ? ರಿಯೋಸ್ಟಾಟ್ ಅಂತ ಕರೀತಾರೆ. ಇದನ್ನ ಉಪಯೋಗಿಸ್ಕೊಂಡು ಮಂಡಲದ ರೋಧವನ್ನ ಹೆಚ್ಚು ಅಥವಾ ಕಡಿಮೆ ನಾವು ಮಾಡ್ತಾ ಬರಬಹುದು. ಆಚೆ ಹೋಗಿ. ಏನಂತ ಕರೀತಾರೆ ಅದನ್ನ? ರಿಯೋಸ್ಟಾಟ್ ಅಂತ ಕರೀತಾರೆ. ಏನಂತ ಕರೀತಾರೆ? ರಿಯೋಸ್ಟಾಟ್ ಅಂತ ಕರೀತಾರೆ. ಯಾವ್ದಕ್ಕೆ? ವಿದ್ಯುತ್ ಮಂಡಲದಲ್ಲಿ ವ್ಯತ್ಯನೀಯ ಬದಲಾಯಿಸಬಲ್ಲಂತಹ ರೋಧವನ್ನ ಕೊಡುವಂತಹ ಸಾಧನಕ್ಕೆ ರಿಯೋಸ್ಟಾಟ್ ಅಂತ ಕರೀತಾರೆ. ಸೊ ನೋಟ್ ಮಾಡ್ಕೊಳ್ಳಿ ಇದನ್ನ. ಈಗ ಕೊನೆಯದಾಗಿ ಒಂದು ಲಾಸ್ಟ್ ಪಾಯಿಂಟ್ ಅನ್ನ ನೋಡೋಣ. ಲಾಸ್ಟ್ 3 ನಿಮಿಷದ ಸಮಯ ಇದೆ ನಮ್ಮ ಹತ್ರ. ಈಗ ಒಂದು ವಿದ್ಯುತ್ ಘಟಕ ಅಥವಾ ರೋಧಕದ ಮೂಲಕ ಹರಿಯುತ್ತಿರುವಂತಹ ವಿದ್ಯುತ್ ಪ್ರವಾಹವು ಆ ಘಟಕದ ರೋಧವನ್ನ ಹೇಗೆ ಅವಲಂಬಿಸಿರುತ್ತೆ ಅನ್ನೋದನ್ನ ನಾವು ಚೆಕ್ ಮಾಡ್ತಾ ಹೋಗೋಣ. ಇದನ್ನ ಕೆ ಅಂತ ನಾವು ಕರಿತೀವಿ. ಈಗ ನೋಡಿ, ಒಂದು ನೈಕ್ರೋಮ್ ತಂತಿ, ಒಂದು ಟಾರ್ಚ್ ಬಲ್ಬ್ ನ 10 ವ್ಯಾಟ್ ನ ಒಂದು ಬಲ್ಬ್, ಒಂದು ಆಮೀಟರ್ ಮತ್ತೆ ಒಂದು ಪ್ಲಗ್, ಕೀ ಮತ್ತು ಕೆಲವು ಸಂಪರ್ಕಿಸುವಂತಹ ತಂತಿಗಳು, ಇದಿಷ್ಟನ್ನ ನಾವು ತೆಗೆದುಕೊಬೇಕಾಗತ್ತೆ. ಇವುಗಳನ್ನ ತಲಾ 1.5 ವಿ ಅಂದ್ರೆ ಏನಿಲ್ಲಿ ವೋಲ್ಟ್, 1.5 ವಿ ನ 4 ವಿದ್ಯುತ್ ಕೋಶಗಳೊಂದಿಗೆ ಸರಣಿ ಕ್ರಮದಲ್ಲಿ ಈ ನಾನ್ ಚಿತ್ರ ಬರ್ದಿದ್ರಲ್ಲ ಇದ್ರಲ್ಲಿ ತೋರಿಸಿರೋ ಹಾಗೆ ಜೋಡಿಸ್ಬೇಕಾಗತ್ತೆ. ಮಂಡಳದ ಎಕ್ಸ್ ಮತ್ತೆ ವೈ ತೆರಪಿನಲ್ಲಿ ನೈಕ್ರೋಮ್ ತಂತಿಯನ್ನ ಜೋಡಿಸಿ ಮತ್ತು ಮಂಡಳವನ್ನ ಪೂರ್ತಿಗೊಳಿಸಿ ಅಂದ್ರೆ ಸರ್ಕ್ಯೂಟ್ ನ ಫುಲ್ ಮಾಡ್ಬೇಕಾಗತ್ತೆ. ಈಗ ಆಮೀಟರ್ ತೋರುವಂತಹ ಅಳತೆಯನ್ನ ಗುರ್ತಿಟ್ಕೊಳ್ಳಿ. ಇದು ಮಂಡಳದ ಮೂಲಕ ಹರಿಯುತ್ತಿರುವಂತಹ ವಿದ್ಯುತ್ ಪ್ರವಾಹವನ್ನ ತಿಳಿಸುತ್ತೆ. ಈಗ ನೈಕ್ರೋಮ್ ತಂತಿಯ ಸ್ಥಾನದಲ್ಲಿ ಟಾರ್ಚ್ ಬಲ್ಬ್ ಮತ್ತು ನಂತರ 10 ವಾಟ್ ಬಲ್ಬ್ ಅನ್ನ ಜೋಡಿಸಿ ಈ ಚಟುವಟಿಕೆಯನ್ನ ಪುನರ್ವರ್ತಿಸಿ, ರಿಪೀಟ್ ಮಾಡಿ. ಪ್ರತಿಯೊಂದು ಸಂದರ್ಭದಲ್ಲಿ ಆಮೀಟರ್ ತೋರಿಸುವ ಅಳತೆಯನ್ನ ಗುರುತಿಸ್ಕೊಳ್ಳಿ. ಈ 3 ಸಂದರ್ಭಗಳಲ್ಲಿ ವಿದ್ಯುತ್ ಪ್ರವಾಹವನ್ನ ಹೋಲಿಸಿ. ವಿದ್ಯುತ್ ಪ್ರವಾಹವು ಪ್ರತಿ ಸಂದರ್ಭದಲ್ಲೂ ಬೇರೆ ಬೇರೆ ಇರುವುದು ಕಂಡು ಬರುತ್ತೆ. XY ತೆರಪಿನಲ್ಲಿ ಜೋಡಿಸಿದ ರೋಧಗಳು ಬೇರೆ ಬೇರೆ ಇರುವುದು ಇದಕ್ಕೆ ಕಾರಣ. ಇದರಿಂದ ಮಂಡಲದ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹವು ಮಂಡಲದ ರೋಧವನ್ನ ಅವಲಂಬಿಸಿರುತ್ತದೆ ಅನ್ನೋದು ಗೊತ್ತಾಗುತ್ತೆ. ರೋಧ ಹೆಚ್ಚಾದಷ್ಟು ವಿದ್ಯುತ್ ಪ್ರವಾಹ ಕಡಿಮೆ ಆಗುತ್ತೆ. ಪ್ಲೀಸ್ ನೋಟ್ ಮಾಡ್ಕೊಳ್ಳಿ, ರೋಧ ಹೆಚ್ಚಾದಷ್ಟು ವಿದ್ಯುತ್ ಪ್ರವಾಹ ಕಡಿಮೆ ಆಗುತ್ತೆ. ಸೊ ಇವೆರಡು ಕೂಡ ಅಪೋಸಿಟ್ ರಿಯಾಕ್ಷನ್ ನ ಹೊಂದಿರುತ್ತೆ. ರೋಧ ಹೆಚ್ಚಾದಷ್ಟು ವಿದ್ಯುತ್ ಪ್ರವಾಹ ಕಡಿಮೆ ಆಗ್ತಾ ಬರುತ್ತೆ. ಸೊ ಇವತ್ತಿನ ಕ್ಲಾಸ್ ನಲ್ಲಿ ಬಹಳಷ್ಟು ವಿಷಯಗಳನ್ನ ನೀವು ತಿಳ್ಕೊಳಕ್ಕೆ ಪ್ರಯತ್ನ ಪಟ್ರಿ ಅಂತ ಭಾವಿಸ್ತಾ ಇಲ್ಲಿಗೆ ಇವತ್ತಿನ ಕ್ಲಾಸ್ ನ ಮುಗಿಸ್ತಾ ಇದ್ದೀನಿ.
ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಭೇಟಿಯಾಗೋಣ. ಸೊ ಮುಂದಿನ ಕ್ಲಾಸ್ನಲ್ಲಿ ಈ ವಿದ್ಯುತ್ ಶಕ್ತಿ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಈಗ ನಡೆದಿರೋವರೆಗೂ ಇರುವಂತಹ ಪಾಠದ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ ಅನ್ನ ಕೇಳ್ತೀನಿ. ಸೊ ಅದಕ್ಕೂ ಕೂಡ ಪ್ರಿಪೇರ್ ಆಗ್ಬಿಟ್ಟು ಬನ್ನಿ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ಕ್ಲಾಸ್ನ ಮುಗಿಸ್ತಾ ಇದ್ದೀನಿ. ಎಲ್ಲಾರ್ಗೂ ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ನಮಸ್ಕಾರ.